ತ್ರಿವಿಕ್ರಮ್‌ಗೆ ಮೋಸ ಏನಾದರೂ ಆಯ್ತಾ? ಕೊನೆಯ ಸಮಯದಲ್ಲಿ ವಿನ್ನರ್ ಏನಾದರೂ ಎಕ್ಸ್‌ಚೇಂಜ್ ಮಾಡಲಾಯ್ತಾ? ಕನ್ನಡದ ಬಿಗ್ ಬಾಸ್ ವಿನ್ನರ್ ನಮ್ಮ ಪ್ರೀತಿಯ ಹನುಮಂತನಿಗೆ 50,00,000 ಹಣ ಸಿಕ್ಕಿದೆ. ಆದರೆ ಈ 50,00,000 ಹಣದಲ್ಲಿ ಅವನಿಗೆ ಕೈಗೆ ಸೇರುವ ಹಣವೆಷ್ಟು ಗೊತ್ತಾ? ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರು ಹಾಗೂ ಹನುಮಂತ ತ್ರಿವಿಕ್ರಮ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡದಲ್ಲಿ ಬಿಗ್ ಬಾಸ್ ಅಂತ ಅಂದರೆ ತುಂಬ ಜನಗಳಿಗೆ ಅಚ್ಚುಮೆಚ್ಚು, ನಮಗೂ ಕೂಡ. ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅಂತ ಅಂದರೆ ಇಡೀ ನಮ್ಮ ಕರ್ನಾಟಕದ ಎಲ್ಲ ಅಭಿಮಾನಿಗಳಿಗೆ ಅಚ್ಚುಮೆಚ್ಚು. ನಮ್ಮ ಕನ್ನಡದ ಬಿಗ್ ಬಾಸ್ ಸೀಸನ್ 11ನಲ್ಲಿ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರ ಕೊನೆಯ ರಿಯಾಲಿಟಿ ಶೋ ಆಗಿತ್ತು. ಹೌದು, ಅವರು ಹೇಳಿದ್ದ ಹಾಗೆ ಈ ಒಂದು ಸೀಸನ್ನು ಕೊನೆಯ ಸೀಸನ್ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ರಿಯಾಲಿಟಿ ಶೋಗೆ ಭಾಳಷ್ಟು ಅಭಿಮಾನಿಗಳ ಬಳಗ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ಮೆಚ್ಚುಗೆ ಏನಪ್ಪ ಅಂತ ಅಂದರೆ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರನ್ನು ನೋಡೋಕೆ, ಅದು ಕೂಡ ಸಂಡೇ ಎಪಿಸೋಡ್, ಶನಿವಾರ ಭಾನುವಾರ ಎಪಿಸೋಡನ್ನು ನೋಡೋಕೆ ತುಂಬಾ ಜನ ಕಾಯ್ತಿದ್ರು. ಯಾಕೆಂತ ಅಂದರೆ ಅವರ ಒಂದು ರಿಯಾಕ್ಷನ್ಸ್ ಆಗಿರ್ಬೋದು, ಬೇರೆಯವ್ರು ಏನಾದರೂ ತಪ್ಪು ಮಾಡಿದರೆ ಅವರಿಗೆ ತಿದ್ದೋದಾಗಿರ್ಬೋದು, ಸರಿಯಾದ ದಾರಿಯಲ್ಲಿ ನಡೆಸೋದಾಗಿರ್ಬೋದು. ಇನ್ನೊಂದು ಮಾತು ಏನಪ್ಪ ಅಂತ ಅಂದರೆ, ನಮ್ಮ ಕನ್ನಡದಲ್ಲಿ ಈ ಒಂದು ನಟ ನಡೆಸಿಕೊಡುವಷ್ಟು ಈ ಒಂದು ಬಿಗ್ ಬಾಸನ್ನು ಯಾವ ನಟ ಕೂಡ ನಡೆಸೋಕೆ ಚಾನ್ಸ್ ಇಲ್ಲ. ಯಾಕೆಂತ ಅಂದರೆ ಸ್ಟ್ರೈಟ್ ಫಾರ್ವರ್ಡ್, ಏನೇ ತಪ್ಪಿದ್ರು ಕೂಡ ಅವರಿಗೆ ತಿದ್ದಿ ತೀಡಿ ಹೇಳ್ತಾರೆ. ಅದೇ ರೀತಿಯಾಗಿ ನಿನ್ನೆ ಬಿಗ್ ಬಾಸ್ ಸೀಸನ್ 11ನಲ್ಲಿ ಹನುಮಂತ ವಿನ್ನರ್ ಆಗಿದ್ದಾರೆ. ಬರೋಬ್ಬರಿ 5 ಕೋಟಿಗಿಂತ ಹೆಚ್ಚು ವೋಟ್ಗಳನ್ನು ಪಡೆದು ವಿನ್ನರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ ವಿನ್ನರ್ಗೆ 50,00,000 ಹಣ ಸಿಗತ್ತೆ. ಆ 50,00,000 ಹಣದಲ್ಲಿ ನಮ್ಮ ಪ್ರೀತಿಯ ಹನುಮಂತನಿಗೆ ಎಷ್ಟು ಹಣ ಸಿಗುತ್ತೆ ಗೊತ್ತಾ? ಸರ್ಕಾರಕ್ಕೆ ಬರೋಬ್ಬರಿ 28%ಇಂದ 30% ಅಷ್ಟು ಡಿಡಕ್ಷನ್ ಮಾಡಿಕೊಂಡು ಅವರಿಗೆ ಹಣವನ್ನು ಕೊಡಲಾಗುತ್ತೆ. ಅಂದರೆ ಬರೋಬ್ಬರಿ 30% ಅಂತ ಹಿಡಿದ್ರೂ ಕೂಡ 50,00,000ದಲ್ಲಿ 15,00,000ವನ್ನು ಗೌರ್ಮೆಂಟ್ ಡಿಡಕ್ಟ್ ಮಾಡಿಕೊಂಡು ಅವರಿಗೆ ಕೇವಲ 35,00,000 ಹಣವನ್ನು ಕೊಡಲಾಗುತ್ತೆ. ಇದು ಪ್ರೈಸ್ ಅಮೌಂಟ್ ಆಗಿತ್ತು. ಇನ್ನೊಂದು ಬಿಗ್ ಬಾಸ್ನಲ್ಲಿ ಇದೆ, ಏನಪ್ಪ ಅದು ಅಂತ ಅಂದರೆ ಅವರಿಗೆ ಒಂದು ವಾರದ ಪೇಮೆಂಟ್ ಕೂಡ ಫಿಕ್ಸ್ ಆಗಿರುತ್ತೆ. ಅದು ಸಪ್ರೇಟ್ ಇರುತ್ತೆ. ಅದಕ್ಕೂ ಕೂಡ ಒಂದಷ್ಟು ಟ್ಯಾಕ್ಸು, GST ಅನ್ನೋದನ್ನೆಲ್ಲ ಕಟ್ ಮಾಡಿಕೊಂಡು ಆ ಅಮೌಂಟನ್ನು ಕೂಡ ಅವರಿಗೆ ಕೊಡಲಾಗುತ್ತೆ. ಅದೇ ರೀತಿಯಾಗಿ ತ್ರಿವಿಕ್ರಮ್ ಅವರಿಗೆ ಪ್ರೈಸ್ ಅಮೌಂಟ್ ಬಂದು 15,00,000 ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಅವರು ಅವ್ರಿಗೂ ಕೂಡ 30%ಅನ್ನು ಡಿಡಕ್ಟ್ ಮಾಡಿಕೊಂಡು 15,00,000ದಲ್ಲಿ 4,50,000ವನ್ನು ಗೌರ್ಮೆಂಟ್ ಡಿಡಕ್ಟ್ ಮಾಡಿಕೊಂಡು ಅವರಿಗೆ 10,50,000ವನ್ನು ಕೊಡಲಾಗುತ್ತೆ. ಅವ್ರಿಗೂ ಕೂಡ ವಾರಕ್ಕೆ ಎಷ್ಟು ಅಮೌಂಟ್ ಅಂತ ಇರುತ್ತೆ, ಆ ಅಮೌಂಟನ್ನು ಕೂಡ ಕೊಡಲಾಗುತ್ತೆ. ಅದಕ್ಕೂ ಕೂಡ ಒಂದಷ್ಟು ಡಿಡಕ್ಷನ್ ಮಾಡಿಕೊಂಡು ಅವರಿಗೆ ಪೇಮೆಂಟ್ ಕೊಡಲಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಿದೆ. ತ್ರಿವಿಕ್ರಮ್ ಅವರು ಗೆಲ್ಲಬೇಕಾಗಿತ್ತು, ಅವರನ್ನು ಚೇಂಜ್ ಮಾಡಿ ಹನುಮಂತನ ಗೆಲ್ಲಿಸಿದ್ದಾರೆ ಒಂದು ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ, ಬಿಗ್ ಬಾಸ್ ಅವರ ಕೊನೆ ರಿಯಾಲಿಟಿ ಶೋ ಒಂದು TRPಯನ್ನು ಎತ್ತಿಡಿಯೋಕೆ, ಆಮೇಲೆ ವೋಟ್ಗಳನ್ನು ಎಕ್ಸ್ಚೇಂಜ್ ಮಾಡಲಾಗಿದೆ, ಹಾಗೆ ಹೀಗೆ ಅಂತೆಲ್ಲ ತುಂಬಾ ಒಂದು ಚರ್ಚೆ ನಡೀತಿದೆ. ಕ್ಲಿಯರ್ ಕಟ್ಟಾಗಿ ಡಿಸಿಷನ್ ತೊಗೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿ ಲಾಸ್ಟ್ ಸಮಯದಲ್ಲಿ ಒಂದು ಡಿಸಿಷನ್ನ ಚೇಂಜ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಅದು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಏನು ಅಂತ ಅಂದರೆ ಅವರು ಸತ್ಯಕ್ಕೆ ಇನ್ನೊಂದೇ ಹೆಸರು ಅಂತಲೇ ಹೇಳ್ಬೋದು. ಅವರು ಯಾವುದೇ ಕಾರಣಕ್ಕೂ ಒಬ್ಬರಿಗೂ ಕೂಡ ಮೋಸ ಆಗೋಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಏನು ಅಂತ ಅಂದರೆ ಈ ಥರ ಯಾವುದೂ ಕೂಡ ಆಗಿರಲ್ಲ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತನವನಿಗೆ 5 ಕೋಟಿಗಿಂತ ಹೆಚ್ಚು ವೋಟ್ ಬಂದಿರೋದಂತೂ ಖಂಡಿತ. ಅವರ ಸರಳತೆ, ಅವರ ಮಾತುಗಳು, ಅವರ ನಡೆ, ಇದೆಲ್ಲ ನೋಡಿಕೊಂಡು ಇಷ್ಟಪಟ್ಟು ಅವರಿಗೆ ವೋಟ್ ಮಾಡಿ ನಮ್ಮ ಕರ್ನಾಟಕದ ಜನತೆ ಅವರನ್ನು ಗೆಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಮಾತಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಕನ್ನಡದ ಬಿಗ್ ಬಾಸ್ ಸೀಸನ್ 11ನಲ್ಲಿ ಹನುಮಂತನನ್ನು ಗೆಲ್ಲಿಸಿದ್ದು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಒಬ್ಬರಿಗಾದರೂ ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.